ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಹಿಂದೆ ಹೇಳಿರುವ ರೀತಿಯಲ್ಲಿ ಥರ್ಡ್ ಐ ಕನ್ನಡ ಪ್ಲಸ್ನಲ್ಲಿ ಯಾವುದೇ ಪ್ರತಿದಿನದ ಸುದ್ದಿಯ ಅಪ್ಡೇಟ್ ಇರೋದಿಲ್ಲ. ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಜೊತೆಗೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ, ಒಂದಷ್ಟು ಕಾನ್ವರ್ಸೇಷನ್ ಅಂಥದ್ದೆಲ್ಲವನ್ನು ಕೂಡ ಈ ವಾಹಿನಿಯ ಮೂಲಕ ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಒಂದಷ್ಟು ಪ್ಲೇಸ್ಗಳನ್ನು ತೋರಿಸುವಂತಹ ಪ್ರಯತ್ನ, ಅಥವಾ ಒಂದಷ್ಟು ವಿಶೇಷವಾದಂಥ ವ್ಯಕ್ತಿತ್ವಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಅಂಥದ್ದೆಲ್ಲವೂ ಕೂಡ ಮುಂದುವರಿಯುತ್ತೆ. ಅದರ ಜೊತೆಗೆ ಆಗಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕುರಿತಾಗಿ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಬಹುತೇಕ ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತಹ ವಿಚಾರ ಅಥವಾ ಯಾವುದೋ ಒಂದು ಸಂಗತಿ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಈ ವಾಹಿನಿಯಲ್ಲಿ ಮುಂದುವರಿಯುತ್ತೆ. ಯಾವುದೇ ಪ್ರತಿದಿನದ ನ್ಯೂಸ್ ಅಪ್ಡೇಟ್ ಇರೋದಿಲ್ಲ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಒಂದು ಕೌ ಕೌ ಬಿರಿಯಾನಿಗೆ ಸಂಬಂಧಪಟ್ಟ ಹಾಗೆ. ತುಂಬ ಜನ ಏನು ಮಾಡ್ತೀವಿ, ಬಿರಿಯಾನಿ ತಿನ್ನುವಾಗಲೋ ಅಥವಾ ಇನ್ಯಾವುದೋ ಫುಡ್ ತಿನ್ನುವಂಥ ಸಂದರ್ಭದಲ್ಲಿ ಕಡಿಮೆ ಪ್ರೈಸ್ ಎಲ್ಲಿರುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿ ನಾವೆಲ್ಲರೂ ಕೂಡ ಊಟ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ. ಹಾಗೇನಾದರೂ ತೀರಾ ಕಡಿಮೆ ಪ್ರೈಸಿಗೆ ಏನಾದರೂ ಊಟವನ್ನು ಕೊಡ್ತಿದ್ದಾರೆ ಅಂದಾಗ, ಅದು ಬಿರಿಯಾನಿ ಆಗಿರಬಹುದು ಅಥವಾ ಇನ್ಯಾವುದೇ ಆಗಿರ್ಬೋದು, ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ನಾನು ಅನುಮಾನಿಸಿ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಕಡಿಮೆ ಪ್ರೈಸಿಗೆ ಯಾರ್ಯಾರು ಊಟ ಕೊಡ್ತಿದ್ದಾರೆ ಅವ್ರ ಮೇಲೆಲ್ಲ ಡೌಟ್ ಪಟ್ಬಿಡಿ, ಅಲ್ಲೇನೋ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಆದರೆ ಒಂದು ಸ್ವಲ್ಪ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಕಡಿಮೆ ಪ್ರೈಸಿಗೆ ಅದರಲ್ಲೂ ಕೂಡ ಮಾಂಸಾಹಾರವನ್ನು ಕೊಡ್ತಿದ್ದಾರೆ ಅಂದಾಗ ಸ್ವಲ್ಪ ಯೋಚನೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಅಂಥದ್ದೇ ಒಂದು ಘಟನೆ ಇದೀಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ನಾವು ಹಿಂದೆ ಈ ಬೌ ಬಿರಿಯಾನಿ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ವಿ. ಜಗ್ಗೇಶ್ ಅವರ ಒಂದು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಆ ಕಾಮಿಡಿಯನ್ನು ಬಳಸ್ಕೊಂಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೇ ಇತ್ತೀಚೆಗಷ್ಟೇ ಬಹಳ ಸದ್ದು ಮಾಡಿಬಿಟ್ಟಿತ್ತು. ಈ ಕುರಿ ಮಾಂಸದ ಬದಲಾಗಿ ನಾಯಿ ಮಾಂಸ ಕೊಡ್ತಿದ್ದಾರೆ, ನಾಯಿಯನ್ನು ಎಲ್ಲಿಂದನೂ ತರಿಸ್ಕೊಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ದಿನ ಆದಮೇಲೆ ಹಾಗೆ ತಣ್ಣಗಾಯಿತು. ಅದು ನಾಯಿ ಮಾಂಸ ಅಲ್ಲ, ಅದು ಕುರಿನೇ ಅನ್ನೋದು ಕನ್ಫರ್ಮ್ ಆಯಿತು. ಅದು ಬೇರೆ ವಿಚಾರ ಬಿಡಿ. ಈ ರೀತಿಯಾಗಿ ಬೌ ಬಿರಿಯಾನಿ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಈಗ ಚರ್ಚೆ ಆಗ್ತಿರೋದು ಕೌ ಕೌ ಬಿರಿಯಾನಿ. ಒಂದು ರೀತಿಯಲ್ಲಿ ಆ ಸುದ್ದಿಯನ್ನು ಕೇಳ್ತಾ ಇದ್ದಾಗ ಎಂಥವರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಈ ರೀತಿಯಾಗಿಯೂ ಕೂಡ ಮಾಡೋದಕ್ಕೆ ಸಾಧ್ಯನಾ, ಈ ರೀತಿಯಾಗಿಯೂ ಕೂಡ ಮೋಸವನ್ನು ಮಾಡ್ತಿದ್ದಾರಾ ಅಂತ. ಈ ಘಟನೆ ನಡೆದಿದ್ದೆಲ್ಲಪ್ಪ ಅಂದರೆ ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಅದು. ಏನಾಗ್ತಿತ್ತು, ಇತ್ತೀಚೆಗೆ ದಂಪತಿ ಇಬ್ಬರು, ರಮೇಶ್ ಹಾಗೆ ಬೋಚಮ್ಮ ಎನ್ನುವಂತಹ ದಂಪತಿ ಕಾಗೆ ಹೊಡೆಯೋದನ್ನು ಒಂದಷ್ಟು ಜನ ನೋಡಿದ್ದಾರೆ. ಈ ಅಪರೂಪ ಕಾಗೆ ಹೊಡೆದಾಗ ಏನು ಅಂದ್ಕೊಬಿಡ್ತಾರೆ, ಏನೋ ಕಾಗೆಯಿಂದ ಡಿಸ್ಟರ್ಬ್ ಆಗ್ತಿರ್ಬೇಕು, ವಿಪರೀತ ಕೂಗ್ತಾ ಇರಬೇಕು, ಈ ಕಾರಣಕ್ಕಾಗಿ ಹೊಡಿತಿರಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಒಂದಷ್ಟು ಜನ ನೋಡುವಾಗ ಆಗಾಗ ಈ ದಂಪತಿ ಕಾಗೆನ ಹೊಡಿತಿರ್ತಾರೆ, ಕಾಗೆನ ಸಾಯಿಸ್ತಿರ್ತಾರೆ, ಇದೆಲ್ಲವನ್ನು ಕೂಡ ನೋಡ್ತಿರ್ತಾರೆ. ಹಾಗೆ ಜನಕ್ಕೆ ಅನುಮಾನ ಬರುತ್ತೆ, ನಮ್ಗೆ ಯಾರಿಗೂ ಈ ಕಾಗೆ ಈ ಪರಿಯಾಗಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಇವರಿಗೆ ಹಾಕಪ್ಪ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ತಿದ್ಯಾ, ಅಥವಾ ಕಾಗೆಯಿಂದ ಆ ಪರಿಯಾದಂಥ ಹಿಂಸೆಯನ್ನು ಅನುಭವಿಸ್ತಿದ್ದಾರಾ ಅಂತ ಹೇಳಿ. ಆಮೇಲೆ ಯಾಕೋ ಡೌಟ್ ಬರೋದಕ್ಕೆ ಶುರುವಾಗಿ ಒಂದಷ್ಟು ಜನ ಸರಿಯಾಗಿ ನೋಡಿದಾಗ ಇವರು ಕಂಟಿನ್ಯೂಸ್ಲಿ ಕಾಗೆಗಳನ್ನು ಸಾಯಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಾಗೆಗಳನ್ನು ಸಾಯಿಸ್ತಿದ್ದಾರೆ. ಅನುಮಾನ ಜಾಸ್ತಿ ಆಗುತ್ತೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ, ಸರ್ ನೋಡಿ ಏನೋ ಎಡವಟ್ಟು ಆಗ್ತಾ ಇದೆ, ಇವ್ರು ಯಾಕೋ ಕಾಗೆಯನ್ನ ಸಾಯಿಸ್ತಾ ಇದ್ದಾರೆ, ಇನ್ನು ಮಾಟ ಮಂತ್ರ ಮಾಡೋದಕ್ಕೋ ಅಥವಾ ಇನ್ನೊಂದೇನೋ ಆ ರೀತಿಯಾಗಿರಬಹುದು, ಕಾಗೆನ ಈ ರೀತಿಯಾಗಿ ಹೊಡೆದು ಸಾಯಿಸೋದು ಸರಿಯಲ್ಲ, ನೀವು ಯಾವುದಕ್ಕೂ ಒಮ್ಮೆ ಗಮನ ಕೊಡಿ ಅಂತ ಹೇಳಿ ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ, ಒಂದು ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ. ಅವ್ರ ಮನೆ ಮೇಲೆ ರೈಡ್ ಮಾಡ್ತಾರೆ. ಒಳಗಡೆ ಬಂದು ನೋಡಿದಾಗ ಸ್ವತಃ ಪೊಲೀಸ್ ಅರಣ್ಯ ಅಧಿಕಾರಿಗಳೇ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ 19 ಕಾಗೆಯನ್ನ ಸಾಯಿಸಿ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಲೆಕ್ಕ ಹಾಕ್ತಾ ಒಂದು 19 ಕಾಗೆ ಸಿಕ್ಕಿಬಿಡುತ್ತೆ. ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ, ಯಾಕ್ರಿ ಈ ಪರಿಯ ಕಾಗೆಯನ್ನು ಸಾಯಿಸಿ ಇಟ್ಕೊಂಡಿದ್ದೀರಿ, ಅದು ಕೂಡ ಕಾಗೆನ ಡಿಸ್ಟರ್ಬ್ ಮಾಡ್ತಿದ್ದೆ ಅಂದಾಗ ಸಾಯಿಸಿ ಹೊರಗಡೆ ಎಸೆಯೋದೆಲ್ಲವನ್ನು ಕೂಡ ನೋಡಿದ್ದೇವೆ, ಅದು ತಪ್ಪೆ. ಆದರೆ ಈ ರೀತಿಯಾಗಿ ಕಾಗೆಯನ್ನ ಸಾಯಿಸಿ ಮನೆ ಒಳಗಡೆ ಇಟ್ಕೊಂಡಿದ್ದೀರಲ್ಲ ಅಂತ ಆರಂಭದಲ್ಲಿ ಬಾಯಿ ಬಿಡಲಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ಮತ್ತೆ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಆಗ ಹೇಳ್ತಾರೆ, ನಮಗೊಂದು 5 ಜನ ಮಕ್ಕಳಿಗೆ ಊಟಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ, ಬಹಳ ಕಷ್ಟದಲ್ಲಿದ್ದೀವಿ, ನಾವು ಒಂದಷ್ಟು ಕಡೆ ವಿಚಾರಿಸಿದ್ವಿ, ಕಾಗೆ ತಿನ್ನೋದ್ರಿಂದ ಹೆಲ್ತ್ಗೆ ಏನು ಸಮಸ್ಯೆ ಇಲ್ಲ ಅಂತ ಗೊತ್ತಾಯಿತು, ಈ ಕಾರಣಕ್ಕಾಗಿ ಮಕ್ಕಳಿಗೆ ಕಾಗೆಯನ್ನು ಸಾಯಿಸಿ ಅದರಿಂದ ಊಟ ಮಾಡಿಕೊಡ್ತಾ ಇದ್ದೀವಿ ಎನ್ನುವ ರೀತಿಯಲ್ಲಿ. ಆಗ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿ ಡೌಟ್ ಬರುತ್ತೆ, ಹೌದು ಅತ್ಲಾಗ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ, ಏನು ಹೆಲ್ತಿಗೆ ಸಮಸ್ಯೆ ಇಲ್ಲ ಅಂತ ನೀವೆಲ್ಲ ವಿಚಾರಿಸ್ಕೊಡ್ತಾ ಇದ್ದೀರಿ ಅಂತಲೂ ಇಟ್ಕೊಳ್ಳೋಣ, 1-2 ಕಾಗೆಯನ್ನು ಸಾಯಿಸೋದು ಓಕೆ. ಅಂದರೆ 19 ಕಾಗೆಯನ್ನು ಇಟ್ಕೊಂಡು ಏನು ಪ್ರತಿದಿನನೂ ಅದೇ ಕೆಲಸವನ್ನ ಮಾಡ್ತಿದ್ದೀರಾ, ಪ್ರತಿದಿನ ನಿಮ್ಮ ಮಕ್ಕಳಿಗೆ ಕಾಗೆಯದ್ದೇ ಊಟವನ್ನ ಮಾಡ್ಕೊಡ್ತಿದ್ದೀರಾ, ಏನು ಕತೆ ಅಂತ ಪ್ರಶ್ನೆ ಮಾಡಿದಾಗ ಆಗೆಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಏನು ಮಾಡ್ತಾ ಇದ್ರು, ಕಾಗೆಯ ಬಿರಿಯಾನಿಯನ್ನ ಮಾಡ್ತಾ ಇದ್ರು. ಆದರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾನು ಒಂದಷ್ಟು ಕಡೆಗಳಲ್ಲಿ ರಿಸರ್ಚ್ ಮಾಡಿದ ಪ್ರಕಾರವಾಗಿ ಕಾಗೆ ಹೆಲ್ತಿಗೇನು ಅಪ್ಸೆಟ್ ಆಗೋದಿಲ್ವಂತೆ ಕಾಗೆಯಿಂದ, ಅಥವಾ ಹೆಲ್ತಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಆ ಭಾಗದಲ್ಲಿ ಬಹಳ ಜನ ಈ ಕಾಗೆ ಬಿರಿಯಾನಿಯನ್ನು ತಿಂದುಬಿಟ್ಟಿದ್ದಾರೆ. ಆದರೆ ಯಾರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ, ಯಾರಿಗೂ ಕೂಡ ಅನುಮಾನವೂ ಕೂಡ ಬಂದಿಲ್ಲ.
ಯಾವ ಕಾರಣಕ್ಕಾಗಿ ಅಂದರೆ ಹೆಲ್ತಲ್ಲೇನು ಸಮಸ್ಯೆ ಆಗಿಲ್ಲ, ವೇರಿಯೇಷನ್ ಆಗಿಲ್ಲ. ಹೀಗಾಗಿ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗೇ ಇಲ್ಲ. ನಾವೆಲ್ಲರೂ ಕೂಡ ಚಿಕನ್ ಬಿರಿಯಾನಿ ತಿನ್ಕೊಂಡು ಹೋಗಿದ್ದೀವಿ ಅಂತ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈಗ ಬಹಿರಂಗವಾಗಿರುವಂಥ ವಿಚಾರ ಅಂದರೆ ಈ ಗಂಡ ಹೆಂಡತಿ ಜನಕ್ಕೆ ಬಡಿಸಿದ್ದು ಯಾವುದಪ್ಪ ಅಂದರೆ ಕಾಗೆ ಬಿರಿಯಾನಿ. ಆ ಭಾಗದಲ್ಲಿ ರಸ್ತೆ ಬದಿಯಲ್ಲಿ ಇವರು ಸಣ್ಣದಾಗಿ ಒಂದು ಹೋಟೆಲ್ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ಬಿರಿಯಾನಿಯನ್ನ ಮಾಡಿ 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 ಜನಕ್ಕೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇಷ್ಟು ದಿನ ಆದರೂ ಕೂಡ ಜನ ಗಮನಕ್ಕೆ ಬಂದಿಲ್ಲ ಅದು ಕಾಗೆಯ ಬಿರಿಯಾನಿ ಅಂತ ಹೇಳಿ. ಅವರೆಲ್ಲರೂ ಅಂದ್ಕೊಂಡಿದ್ದೇನು ಚಿಕನ್ ಬಿರಿಯಾನಿ ಅಂತ. ಇವರು ಕೂಡ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕಾಗೆ ಬಿರಿಯಾನಿಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದು ಹೇಗೆ ಕಂಡುಹಿಡಿಯೋಕ್ಕಾಗಲಿಲ್ವೋ ಏನೋ ಗೊತ್ತಿಲ್ಲ. ಅಂದರೆ ಚಿಕನ್ ಮಾಂಸ ಅಂದರೆ ಕೋಳಿಯ ಮಾಂಸ ಹಾಗೆ ಕಾಗೆಯ ಮಾಂಸ ಒಂದೇ ರೀತಿಯಲ್ಲಿ ಇರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಅದು ಒಟ್ಟಾರೆಯಾಗಿ ಜನಕ್ಕಂತೂ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಹೀಗಾಗಿ ಯಾರೂ ಕೂಡ ಇಲ್ಲಿವರೆಗೆ ಡೌಟ್ ಪಟ್ಟೇ ಇಲ್ಲ. ಆದರೆ ಈಗ ಗೊತ್ತಾಗಿರುವಂಥ ಸಂಗತಿ, ಈ ಗಂಡ ಹೆಂಡತಿ ಇಬ್ಬರು ಕೂಡ ಕಾಗೆಯನ್ನು ಸಾಯಿಸಿ ಅದರಲ್ಲಿ ಬಹಳ ರುಚಿ ರುಚಿಯಾಗಿ ಬಿರಿಯಾನಿಯನ್ನು ಮಾಡಿ ಕಡಿಮೆ ಪ್ರೈಸಲ್ಲಿ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಎನ್ನುವ ಕಾರಣಕ್ಕಾಗಿ ಜನ ಕೂಡ ಮುಗಿಬಿದ್ದು ಇವರ ಬಳಿ ಬಿರಿಯಾನಿಯನ್ನ ಸೇವಿಸಿ ಹೋಗ್ತಾ ಇದ್ರು. ಈಗ ಗೊತ್ತಾದಂಥವರಿಗೆ ಏನನ್ಸಿರುತ್ತೇನೋ ಗೊತ್ತಿಲ್ಲ. ಅಯ್ಯೋ, ನಾವು ಇಷ್ಟು ದಿನ ತಿಂದಿದ್ದು ಕೌ ಕೌ ಬಿರಿಯಾನಿನ ಅಂತ ಅವ್ರಿಗೆ ಅನ್ಸಿರುತ್ತೆ. ಇನ್ನು ಕೇವಲ ಇವರು ಅವ್ರ ಹೋಟೆಲಲ್ಲಿ ಮಾತ್ರ ಈ ಕೆಲಸವನ್ನ ಮಾಡಿಲ್ಲ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಕಾಗೆ ಸಾಯಿಸಿ ಅದನ್ನು ಸಪ್ಲೈ ಮಾಡೋದನ್ನೇ ಗುತ್ತಿಗೆ ತಗೊಂಡು ಬಿಟ್ಟಿದ್ದಾರೆ. ಅಂದರೆ ಆರಂಭದಲ್ಲಿ ಇವರು ಹೋಟೆಲಲ್ಲಿ ಮಾತ್ರ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಅದಾದ ಬಳಿಕ ಆಸೆ ಜಾಸ್ತಿ ಆಗಿರಬೇಕು ಅಥವಾ ದುರಾಸೆ ಬಂದಿರಬೇಕು, ಇನ್ನೊಂದಷ್ಟು ಕಾಗೆಯನ್ನು ಸಾಯಿಸಿ ಅದನ್ನೆಲ್ಲ ಕಡೆಗಳಲ್ಲೂ ಕೂಡ ಹಂಚಿಬಿಡೋಣ ಅಂತೇಳಿ ಆಮೇಲೆ ಏನು ಮಾಡಿದ್ದಾರೆ, ಒಂದಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು, ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳು ಅವ್ರ ಜೊತೆಗೂ ಕೂಡ ಏನೋ ಒಂದು ಒಪ್ಪಂದವನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರಿಗೂ ಕೂಡ ಕಾಗೆಯನ್ನ ಸಾಯಿಸಿ ಚಿಕನ್ ಅಂದರೆ ಕೋಳಿ ರೀತಿಯಲ್ಲೇ ಅದನ್ನು ಮಾಂಸ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅವರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಅವರಿಗೂ ಕೂಡ ಗೊತ್ತಿತ್ತು ಅಂತ, ಆ ಸಣ್ಣ ಪುಟ್ಟ ಹೋಟೆಲ್ನವರಿಗೆ, ರೆಸ್ಟೋರೆಂಟ್ನವರಿಗೆ ಅವರಿಗೂ ಕೂಡ ಗೊತ್ತಿತ್ತು. ಇವರಿಂದ ಅದನ್ನು ತರಿಸ್ಕೊಳ್ತಾ ಇದ್ರು, ಜನಕ್ಕೆ ಚಿಕನ್ ಬಿರಿಯಾನಿ ಅಂತ ತಿನ್ನಿಸ್ತಾ ಇದ್ರು, ಜನರಿಂದ ಕಡಿಮೆ ಪ್ರೈಸನ್ನು ತಗೊಳ್ತಾ ಇದ್ರು. ಜನ ಕೂಡ ಕಡಿಮೆ ಹಣ ಅಲ್ವಾ ಅಂತೇಳಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ತಿಂತಾ ಇದ್ರು. ಆದರೆ ಇದೀಗ ಎಲ್ಲ ವಿಚಾರವೂ ಕೂಡ ಬಟಾಬಯಲಾಗಿದೆ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಅವನ್ನ ಬಂಧಿಸೋದಿಕ್ಕೆ ಹೋಗಿಲ್ಲ, ವಾರ್ನ್ ಮಾಡಿದ್ದಾರೆ. ಈ ರೀತಿಯಾಗಿ ಕಾಗೆಗಳನ್ನು ಸಾಯಿಸೋದು ತಪ್ಪು ಅಂತ ಹೇಳಿ, ಜೊತೆಗೆ ಚಿಕನ್ ಬಿರಿಯಾನಿ ಹೆಸರಲ್ಲಿ ಕಾಗೆ ಬಿರಿಯಾನಿಯನ್ನ ಕೊಡಬೇಡಿ ಅಂತ ಹೇಳಿ, ಹಾಗೆ ಒಂದು 5,000 ರೂಪಾಯಿ ಫೈನ್ ಹಾಕಿದ್ದಾರೆ ಬಡ ದಂಪತಿಗಳು ಎನ್ನುವ ಕಾರಣಕ್ಕಾಗಿ. ಜೊತೆಗೆ ಇನ್ನು ಮುಂದೆ ಈ ರೀತಿಯಾಗಿ ಮಾಡೋದಿಲ್ಲ ಅಂತ ಹೇಳಿ ಅವರು ಈಗ ಒಂದು ಪತ್ರದ ರೀತಿಯಲ್ಲಿ ಬರೆದು ಸೈನನ್ನು ಹಾಕೊಟ್ಟಿರುವ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸದ್ಯಕ್ಕೆ ಅವ್ರಿಗೆ ನೀಟಾಗಿ ವಾರ್ನ್ ಮಾಡಿಬಿಟ್ಟಿದ್ದಾರೆ. ಬಂಧುಗಳೇ, ಫುಡ್ ವಿಚಾರದಲ್ಲಿ ಇದೆಲ್ಲವನ್ನು ಕೂಡ ನೋಡಿದಾಗ ನಾವು ಆದಷ್ಟು ಹುಷಾರಾಗಿ ಇರಲೇಬೇಕು. ಬಹಳ ಕಡಿಮೆ ಪ್ರೈಸ್ ಸಿಗುತ್ತೆ, ರುಚಿ ರುಚಿ ಬಿರಿಯಾನಿ ಅಂತ ಹೇಳಿ ಸೀದಾ ಸಾದ ಹೋಗೋ ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇತ್ತೀಚೆಗೆ ಮನುಷ್ಯನಿಗೆ ದುರಾಸೆ ಜಾಸ್ತಿ ಆಗಿಬಿಟ್ಟಿದೆ. ಬೇರೆಯವ್ರು ಹಾಳಾದ್ರೂ ಅಡ್ಡಿಲ್ಲ, ಬೇರೆಯವ್ರ ಹೆಲ್ತ್ ಏನಾದರೂ ಅಡ್ಡಿಲ್ಲ, ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ದುಡ್ಡು ಮಾಡಬೇಕು, ನಾನು ಮಾತ್ರ ಆರಾಮಾಗಿ ಜೀವನ ಸಾಗಿಸ್ಬೇಕು ಎನ್ನುವಂಥ ಆ ದುರಾಸೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗಿಬಿಡ್ತಾನೆ. ಹೀಗಾಗಿ ಮಾಂಸಾಹಾರವನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಹೊರಗಡೆ ಫುಡ್ಡನ್ನು ಸೇವನೆ ಮಾಡ್ತೀವಲ್ಲ, ಒಂದು ಹಂತಕ್ಕೆ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಕಾಣುತ್ತೆ ಇಂಥದ್ದೆಲ್ಲವನ್ನು ಕೂಡ ನೋಡ್ತಿದ್ದಾಗ. ಹಾಗಂದ ಮಾತ್ರ ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಆದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಇತ್ತೀಚೆಗೆ ಒಂದು ರೀತಿಯಲ್ಲಿ ಪ್ರಶ್ನೆ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ನಮ್ಮಲ್ಲೇ ಬಹು ಬಿರಿಯಾನಿ ವಿಚಾರ ಬಹಳ ಚರ್ಚೆ ಆಗಿತ್ತು. ಇದೀಗ ಕೌ ಕೌ ಬಿರಿಯಾನಿಯ ವಿಚಾರ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಇನ್ನು ಕೇವಲ ಮಾಂಸಾಹಾರ ಅಂತಲ್ಲ, ಇತ್ತೀಚೆಗೆ ತರಕಾರಿ ಸೊಪ್ಪು ತಿನ್ನುವಾಗಲೂ ಯೋಚನೆ ಮಾಡುವ ಪರಿಸ್ಥಿತಿ. ಯಾಕಂದ್ರೆ ಯಾವಾಗಲೂ ಡಾಕ್ಟರ್ ಹೇಳ್ತಿರ್ತಾರೆ, ನೀವು ಹೆಚ್ಚೆಚ್ಚು ತರಕಾರಿ ಸೇವನೆ ಮಾಡಿ, ಸೊಪ್ಪನ್ನ ಸೇವನೆ ಮಾಡಿ ಅಂತ ಹೇಳಿ. ಆದರೆ ಈಗ ಏನಾಗ್ಬಿಟ್ಟಿದೆ, ಬೆಂಗಳೂರು ಹೊರವಲಯದಲ್ಲಿ ಈ ಕೆಮಿಕಲ್ ಮಿಶ್ರಿತ ನೀರು ಬರುತ್ತೆ ನೋಡಿ, ಅಥವಾ ಈ ರಾಜಕಾಲುವೆ ನೀರು ಬರುತ್ತೆ ನೋಡಿ, ಆ ಕೆಮಿಕಲ್ ಮಿಶ್ರಣದ ನೀರಿನಲ್ಲೂ ಕೂಡ ತರಕಾರಿ ಬೆಳೆಯೋದು ಪತ್ತೆ ಆಗಿಬಿಟ್ಟಿದೆ, ಅಥವಾ ಸೊಪ್ಪನ್ನು ಬೆಳೆಯೋದು ಪತ್ತೆ ಆಗಿಬಿಟ್ಟಿದೆ. ಅದನ್ನು ನಮಗೆ ಯಾರಿಗಾರು ಕಂಡುಹಿಡಿಯೋಕ್ಕಾಗತ್ತಾ? ಸೊಪ್ಪು ಒಳ್ಳೆ ಫ್ರೆಶ್ ಆಗಿರುತ್ತೆ, ತರಕಾರಿ ಕೂಡ ಫ್ರೆಶ್ ಆಗಿರುತ್ತೆ. ಬೆಳೆದಿದ್ದು ಯಾವುದರಲ್ಲಿ ಅಂದರೆ ಕೆಮಿಕಲ್ ಯುಕ್ತ ನೀರು. ಈ ಕಾರ್ಖಾನೆಗಳಿಂದ ಹೊರಗಡೆ ಬಿಡ್ತಾರಲ್ಲ ನೀರು, ಕೆಮಿಕಲ್ ನೀರು ಅಥವಾ ಬೇರೆ ಬೇರೆ ಒಂದಷ್ಟು ಆ ನೀರು, ಅದರಲ್ಲೆಲ್ಲ ತರಕಾರಿ ಎಲ್ಲವನ್ನು ಕೂಡ ಬೆಳೆಯಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಯಾವುದನ್ನು ಸೇವನೆ ಮಾಡಬೇಕು, ಯಾವುದನ್ನು ಬಿಡಬೇಕೋ ಗೊತ್ತಾಗಲ್ಲ, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಬಂಧುಗಳೇ, ಏನಿಸ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಇನ್ನೊಂದು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಒಂದಷ್ಟು ಪ್ಲೇಸ್ಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದಷ್ಟು ಪಾಸಿಟಿವಿಟಿಯನ್ನು ಹೆಚ್ಚಿಸುವಂಥ ವಿಡಿಯೋಸ್ಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.